ಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಸ್ಪರ್ಶಿಸಬೇಕು. ಬಟ್ ಆದರೆ ಈ ಬಾರಿ ಹಾಗಾಗಿಲ್ಲ. ಹಾಗಾಗಿ ಭಕ್ತಾದಿಗಳಲ್ಲಿ ಒಂದು ರೀತಿಯ ಅನುಮಾನ ಶುರುವಾಗಿದೆ. ಗಂಡಾಂತರದ ಮುನ್ಸೂಚನೆಯ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಚಮತ್ಕಾರ. ಪ್ರತಿ ವರ್ಷವೂ ಸಂಕ್ರಾಂತಿಯಂದು ನಡೆಯುತ್ತಿದ್ದ ಚಮತ್ಕಾರ ಅದು. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುತ್ತಿದ್ದ ವಿಸ್ಮಯ. ಆದರೆ ಈ ಬಾರಿ ಆ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ನೆರೆದಿದ್ದ ಸಾವಿರಾರು ಭಕ್ತರಿಗೆ ನಿರಾಸೆಯಾಗಿದೆ. ಶಿವಲಿಂಗ ಭಾಸ್ಕರನ ಮಧ್ಯೆ ಮೋಡದ ಚೆಲ್ಲಾಟ. ಗವಿಗಂಗಾಧರೇಶ್ವರನ ಸ್ಪರ್ಶಿಸದ ಸೂರ್ಯರಶ್ಮಿ. ಸಿಲಿಕಾನ್ ಸಿಟಿ ಜನರು ಸಂಕ್ರಾಂತಿ ಸಂಭ್ರಮದಲ್ಲಿದ್ರು. ಅಲ್ಲದೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವಲಿಂಗನನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತದೆ. ಈ ಬಾರಿಯೂ ಇದನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತರದಿಂದ ಕಾಯ್ತಿದ್ರು. ಆದ್ರೆ ಈ ಬಾರಿ ಶಿವಲಿಂಗ ಹಾಗೂ ಭಾಸ್ಕರನ ನಡುವೆ ಮೋಡ ಅಡ್ಡಿ ಬಂದಿದೆ. ಗವಿಗಂಗಾಧರೇಶ್ವರ ದೇಗುಲದ ಕಿಟಕಿ ಮೂಲಕ ಸೂರ್ಯರಶ್ಮಿ ಪ್ರವೇಶ ಮಾಡಬೇಕಿತ್ತು. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ವಿಸ್ಮಯ ನಡೆಯುತ್ತಿತ್ತು. ಇಂದು ಸಂಜೆ 5:14ರಿಂದ 5:17 ಮಧ್ಯೆ ಸೂರ್ಯರಶ್ಮಿ ಸ್ಪರ್ಶಿಸಬೇಕಿತ್ತು. ಆದರೆ ಮೋಡ ಅಡ್ಡ ಬಂದಿದ್ದಕ್ಕೆ ಸೂರ್ಯರಶ್ಮಿ ಚಮತ್ಕಾರವಾಗಲಿಲ್ಲ. ಇದರಿಂದಾಗಿ ಸಾವಿರಾರು ಭಕ್ತರಿಗೆ ನಿರಾಸೆಯಾಯಿತು. ಇನ್ನು ಸೂರ್ಯ ಬಂದಿದ್ದಾನೆ, ಪ್ರವೇಶ ಮಾಡಿದ್ದಾನೆ, ಆದ್ರೆ ನಮಗೆ ಕಂಡಿಲ್ಲ ಅಷ್ಟೇ ಅಂತ ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾದ ಸೋಮಸುಂದರ್ ದೀಕ್ಷಿತ್ ಹೇಳಿದ್ದಾರೆ. ಸೂರ್ಯನ ಪೂಜೆ ನಿಮ್ಗೆ ಯಾರಿಗೂ ಕಾಣಿಸ್ಲಿಲ್ಲ. ಬಟ್ ಆದರೆ ಸೂರ್ಯ ತನ್ನ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾನೆ. 14ರಿಂದ 17 3 ನಿಮಿಷಗಳ ಕಾಲ ಈಶ್ವರನ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ನಾವೀಗೆಲ್ಲ ಉತ್ತರಾಯಣದ ಸಂಕಲ್ಪವನ್ನೇ ಮಾಡಿದ್ದೀವಿ. ಶಿವನಿಂದ ಭಾಸ್ಕರನ ಅಂತರ ಒಳಿತ ಕೆಡುಕ. ಈ ಹಿಂದೆಯೂ 2 ಬಾರಿ ಹೀಗೆ ಶಿವನಿಗೆ ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ. ಈ ಬಾರಿಯೂ ಕೂಡ ಈಶ್ವರನಿಗೆ ಸೂರ್ಯರಶ್ಮಿ ನಮಸ್ಕರಿಸಿಲ್ಲ. ಹೀಗಾಗಿ ಇದು ಕೆಡುಕ. ಮುಂದಿನ ದಿನಗಳಲ್ಲಿ ಏನಾದರೂ ಗಂಡಾಂತರ ಕಾದಿದ್ಯಾ ಅನ್ನೋ ಪ್ರಶ್ನೆ ಭಕ್ತರಲ್ಲಿ ಹುಟ್ಟುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಸ್ಪರ್ಶಿಸಬೇಕು. ಬಟ್ ಆದರೆ ಈ ಬಾರಿ ಹಾಗಾಗಿಲ್ಲ. ಹಾಗಾಗಿ ಭಕ್ತಾದಿಗಳಲ್ಲಿ ಒಂದು ರೀತಿಯ ಅನುಮಾನ ಶುರುವಾಗಿದೆ. ಗಂಡಾಂತರದ ಮುನ್ಸೂಚನೆಯ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಚಮತ್ಕಾರ. ಪ್ರತಿ ವರ್ಷವೂ ಸಂಕ್ರಾಂತಿಯಂದು ನಡೆಯುತ್ತಿದ್ದ ಚಮತ್ಕಾರ ಅದು. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುತ್ತಿದ್ದ ವಿಸ್ಮಯ. ಆದರೆ ಈ ಬಾರಿ ಆ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ನೆರೆದಿದ್ದ ಸಾವಿರಾರು ಭಕ್ತರಿಗೆ ನಿರಾಸೆಯಾಗಿದೆ. ಶಿವಲಿಂಗ ಭಾಸ್ಕರನ ಮಧ್ಯೆ ಮೋಡದ ಚೆಲ್ಲಾಟ. ಗವಿಗಂಗಾಧರೇಶ್ವರನ ಸ್ಪರ್ಶಿಸದ ಸೂರ್ಯರಶ್ಮಿ. ಸಿಲಿಕಾನ್ ಸಿಟಿ ಜನರು ಸಂಕ್ರಾಂತಿ ಸಂಭ್ರಮದಲ್ಲಿದ್ರು. ಅಲ್ಲದೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವಲಿಂಗನನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತದೆ. ಈ ಬಾರಿಯೂ ಇದನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತರದಿಂದ ಕಾಯ್ತಿದ್ರು. ಆದ್ರೆ ಈ ಬಾರಿ ಶಿವಲಿಂಗ ಹಾಗೂ ಭಾಸ್ಕರನ ನಡುವೆ ಮೋಡ ಅಡ್ಡಿ ಬಂದಿದೆ. ಗವಿಗಂಗಾಧರೇಶ್ವರ ದೇಗುಲದ ಕಿಟಕಿ ಮೂಲಕ ಸೂರ್ಯರಶ್ಮಿ ಪ್ರವೇಶ ಮಾಡಬೇಕಿತ್ತು. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ವಿಸ್ಮಯ ನಡೆಯುತ್ತಿತ್ತು. ಇಂದು ಸಂಜೆ 5:14ರಿಂದ 5:17 ಮಧ್ಯೆ ಸೂರ್ಯರಶ್ಮಿ ಸ್ಪರ್ಶಿಸಬೇಕಿತ್ತು. ಆದರೆ ಮೋಡ ಅಡ್ಡ ಬಂದಿದ್ದಕ್ಕೆ ಸೂರ್ಯರಶ್ಮಿ ಚಮತ್ಕಾರವಾಗಲಿಲ್ಲ. ಇದರಿಂದಾಗಿ ಸಾವಿರಾರು ಭಕ್ತರಿಗೆ ನಿರಾಸೆಯಾಯಿತು. ಇನ್ನು ಸೂರ್ಯ ಬಂದಿದ್ದಾನೆ, ಪ್ರವೇಶ ಮಾಡಿದ್ದಾನೆ, ಆದ್ರೆ ನಮಗೆ ಕಂಡಿಲ್ಲ ಅಷ್ಟೇ ಅಂತ ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾದ ಸೋಮಸುಂದರ್ ದೀಕ್ಷಿತ್ ಹೇಳಿದ್ದಾರೆ. ಸೂರ್ಯನ ಪೂಜೆ ನಿಮ್ಗೆ ಯಾರಿಗೂ ಕಾಣಿಸ್ಲಿಲ್ಲ. ಬಟ್ ಆದರೆ ಸೂರ್ಯ ತನ್ನ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾನೆ. 14ರಿಂದ 17 3 ನಿಮಿಷಗಳ ಕಾಲ ಈಶ್ವರನ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ನಾವೀಗೆಲ್ಲ ಉತ್ತರಾಯಣದ ಸಂಕಲ್ಪವನ್ನೇ ಮಾಡಿದ್ದೀವಿ. ಶಿವನಿಂದ ಭಾಸ್ಕರನ ಅಂತರ ಒಳಿತ ಕೆಡುಕ. ಈ ಹಿಂದೆಯೂ 2 ಬಾರಿ ಹೀಗೆ ಶಿವನಿಗೆ ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ. ಈ ಬಾರಿಯೂ ಕೂಡ ಈಶ್ವರನಿಗೆ ಸೂರ್ಯರಶ್ಮಿ ನಮಸ್ಕರಿಸಿಲ್ಲ. ಹೀಗಾಗಿ ಇದು ಕೆಡುಕ.
ಮುಂದಿನ ದಿನಗಳಲ್ಲಿ ಏನಾದ್ರೂ ಗಂಡಾಂತರ ಕಾದಿದ್ಯಾ ಅನ್ನೋ ಪ್ರಶ್ನೆ ಭಕ್ತರಲ್ಲಿ ಹುಟ್ಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕವಿ ಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಸ್ಪರ್ಶಿಸಬೇಕು, ಬಟ್ ಆದರೆ ಈ ಬಾರಿ ಹಾಗಾಗಿಲ್ಲ. ಹಾಗಾಗಿ ಭಕ್ತಾದಿಗಳಲ್ಲಿ ಒಂದು ರೀತಿಯ ಅನುಮಾನ ಶುರುವಾಗಿದೆ. ಗಂಡಾಂತರದ ಮುನ್ಸೂಚನೆಯ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಚಮತ್ಕಾರ. ಪ್ರತಿ ವರ್ಷವೂ ಸಂಕ್ರಾಂತಿಯಂದು ನಡೆಯುತ್ತಿದ್ದ ಚಮತ್ಕಾರ ಅದು. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುತ್ತಿದ್ದ ವಿಸ್ಮಯ. ಆದರೆ ಈ ಬಾರಿ ಆ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ನೆರೆದಿದ್ದ ಸಾವಿರಾರು ಭಕ್ತರಿಗೆ ನಿರಾಸೆಯಾಗಿದೆ. ಶಿವಲಿಂಗ ಭಾಸ್ಕರನ ಮಧ್ಯೆ ಮೋಡದ ಚೆಲ್ಲಾಟ. ಗವಿ ಗಂಗಾಧರೇಶ್ವರನ ಸ್ಪರ್ಶಿಸದ ಸೂರ್ಯರಶ್ಮಿ. ಸಿಲಿಕಾನ್ ಸಿಟಿ ಜನರು ಸಂಕ್ರಾಂತಿ ಸಂಭ್ರಮದಲ್ಲಿದ್ರು. ಅಲ್ಲದೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವಲಿಂಗನನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತದೆ. ಈ ಬಾರಿಯೂ ಇದನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತರದಿಂದ ಕಾಯ್ತಿದ್ರು. ಆದ್ರೆ ಈ ಬಾರಿ ಶಿವಲಿಂಗ ಹಾಗೂ ಭಾಸ್ಕರನ ನಡುವೆ ಮೋಡ ಅಡ್ಡಿ ಬಂದಿದೆ. ಗವಿ ಗಂಗಾಧರೇಶ್ವರ ದೇಗುಲದ ಕಿಟಕಿ ಮೂಲಕ ಸೂರ್ಯರಶ್ಮಿ ಪ್ರವೇಶ ಮಾಡಬೇಕಿತ್ತು. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ವಿಸ್ಮಯ ನಡೆಯುತ್ತಿತ್ತು. ಇಂದು ಸಂಜೆ 5:14ರಿಂದ 5:17 ಮಧ್ಯೆ ಸೂರ್ಯರಶ್ಮಿ ಸ್ಪರ್ಶಿಸಬೇಕಿತ್ತು. ಆದರೆ ಮೋಡ ಅಡ್ಡ ಬಂದಿದ್ದಕ್ಕೆ ಸೂರ್ಯರಶ್ಮಿ ಚಮತ್ಕಾರವಾಗಲಿಲ್ಲ. ಇದರಿಂದಾಗಿ ಸಾವಿರಾರು ಭಕ್ತರಿಗೆ ನಿರಾಸೆಯಾಯಿತು. ಇನ್ನು ಸೂರ್ಯ ಬಂದಿದ್ದಾನೆ, ಪ್ರವೇಶ ಮಾಡಿದ್ದಾನೆ, ಆದ್ರೆ ನಮಗೆ ಕಂಡಿಲ್ಲ ಅಷ್ಟೇ ಅಂತ ಗವಿ ಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾದ ಸೋಮಸುಂದರ್ ದೀಕ್ಷಿತ್ ಹೇಳಿದ್ದಾರೆ. ಸೂರ್ಯನ ಪೂಜೆ ನಿಮಗೆ ಯಾರಿಗೂ ಕಾಣಿಸ್ಲಿಲ್ಲ, ಬಟ್ ಆದರೆ ಸೂರ್ಯ ತನ್ನ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾನೆ. 14ರಿಂದ 17 3 ನಿಮಿಷಗಳ ಕಾಲ ಈಶ್ವರನ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ನಾವೀಗೆಲ್ಲ ಉತ್ತರಾಯಣದ ಸಂಕಲ್ಪವನ್ನೇ ಮಾಡಿದ್ದೀವಿ. ಶಿವನಿಂದ ಭಾಸ್ಕರನ ಅಂತರ ಒಳಿತ ಕೆಡುಕ. ಈ ಹಿಂದೆಯೂ 2 ಬಾರಿ ಹೀಗೆ ಶಿವನಿಗೆ ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ. ಈ ಬಾರಿಯೂ ಕೂಡ ಈಶ್ವರನಿಗೆ ಸೂರ್ಯರಶ್ಮಿ ನಮಸ್ಕರಿಸಿಲ್ಲ. ಹೀಗಾಗಿ ಇದು ಕೆಡುಕ. ಮುಂದಿನ ದಿನಗಳಲ್ಲಿ ಏನಾದ್ರೂ ಗಂಡಾಂತರ ಕಾದಿದ್ಯಾ ಅನ್ನೋ ಪ್ರಶ್ನೆ ಭಕ್ತರಲ್ಲಿ ಹುಟ್ಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕವಿ ಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಸ್ಪರ್ಶಿಸಬೇಕು, ಬಟ್ ಆದರೆ ಈ ಬಾರಿ ಹಾಗಾಗಿಲ್ಲ. ಹಾಗಾಗಿ ಭಕ್ತಾದಿಗಳಲ್ಲಿ ಒಂದು ರೀತಿಯ ಅನುಮಾನ ಶುರುವಾಗಿದೆ. ಗಂಡಾಂತರದ ಮುನ್ಸೂಚನೆಯ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಚಮತ್ಕಾರ. ಪ್ರತಿ ವರ್ಷವೂ ಸಂಕ್ರಾಂತಿಯಂದು ನಡೆಯುತ್ತಿದ್ದ ಚಮತ್ಕಾರ ಅದು. ಬೆಂಗಳೂರಿನ ಗವಿ ಗಂಗಾ